ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮದಲ್ಲಿ ನಾನು ಈ ಗುರುವಿನಿಂದ ಬಂದಂತ ಶಾಪ ಅಂದ್ರೆ ಪಿತೃದೋಷ ಶಾಪದಲ್ಲಿ ಗುರು ಶಾಪ ಕೂಡ ಒಂದು, ಅದರ ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನ ನನ್ನದೇ ಆದಂತ ಒಂದು ಅನುಭವ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಮುದ್ರಾ ಮಂತ್ರವನ್ನ ನಿಮ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಜಗತ್ತಿನಲ್ಲಿ ಹುಡ್ತಾನೆ, ಹುಟ್ಟಿದ ಮೇಲೆ ಅವನದೇ ಆದಂತ ಒಂದು ಸುಖ ನಡೆಸಬೇಕು ಅಂತ ಆಸೆ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ. ನಾ ಚೆನ್ನಾಗಿ ಓದಬೇಕು, ದೊಡ್ಡ ವಿದ್ಯಾವಂತನಾಗಬೇಕು, ವಿದ್ಯಾವಂತನಾಗಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು, ಅಲ್ಲಿ ಬಹಳಷ್ಟು ಸಂಬಳ ತಗೊಂಡು ಬಹಳ ಕಾರು ಬಂಗ್ಲೆ ಮನೆ ಎಲ್ಲ ಮಾಡಿಕೊಂಡು ಬಹಳ ಜೋರಾಗಿ ಸಂತೋಷದಿಂದ ಇರಬೇಕು ಅಂತ ಬಹಳಷ್ಟು ಜನಕ್ಕೂ ಆಸೆ, ಎಲ್ರಿಗೂ ಆಸೆ. ಹುಡ್ತವರೆಲ್ಲ ಭಿಕ್ಷೆ ಮಾಡಬೇಕು ಅಂತ ಯಾರು ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬನು ಕೂಡ, ಇವನೊಬ್ಬ ಭಿಕ್ಷೆ ಬೇಡವನು ಕೂಡ ಅವನು ನಾನು ಶ್ರೀಮಂತನಾಗಬೇಕು ಅಂತ ಇಷ್ಟಪಡ್ತಾನೆ. ಭಿಕ್ಷೆ ಬೇಡಾರು ದೊಡ್ಡ ಶ್ರೀಮಂತನಾಗಬೇಕು ಅಂತ ಇಷ್ಟಪಡ್ತಾನೆ. ಆದರೆ ಗುರು ಶಾಪ, ಪಿತೃದೇವತಾ ಶಾಪ ಏನ್ ಮಾಡುತ್ತೆ, ತಡಿತಾ ಇರುತ್ತದೆ. ಮೊನ್ನೆ ನಂತರ ಬಂದಾಗ ಒಬ್ರು ಹೇಳ್ತಾ ಇದ್ರು, ಅಪಾಯಿಂಟ್ಮೆಂಟ್ ಬಂದಾಗ, ನೋಡಿ ಇವನಿಗೆ ಯಾವ ಕೊರತೆನೂ ಇಲ್ಲ, ನೋಡಿ ಇವನಿಗೆ ನಾನಂತೂ ಓದ್ಲಿಲ್ಲ, ನಮ್ಮಪ್ಪ ನನ್ನ ಓದ್ಲಿಸ್ಲಿಲ್ಲ, ನಮ್ಮಮ್ಮನೂ ನಾನು ಓದು ಅಂತ ಹೇಳಲಿಲ್ಲ, ಓದ್ಸಕ್ಕೆ ಅಂತ ಕಳಿಸಿದ್ರೆ ನಾನು ಓದ್ತಿರ್ಲಿಲ್ಲ, ಅದೇ ನನ್ನ ಮಗನಾರು ನಾನು ವಿದ್ಯಾವಂತನ ಮಾಡಬೇಕು ಅಂತ ಹೇಳಿ ನಾನು ಬಹಳಷ್ಟು ಪ್ರಯತ್ನ ಪಡ್ತೀನಿ, ಈ ಮುಂದೆ ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ ಅಂತಾನೆ, ನಾನು ಓದಲ್ಲ ಅಂತಾನೆ, ಏನ್ ಮಾಡೋದು ಗುರುಗಳೇ ಅಂತ ಬಂದು ಕೇಳ್ತಾರೆ. ಇನ್ನೊಂದು ಫ್ಯಾಮಿಲಿ ಬಂದ್ಬಿಟ್ಟು, ನೋಡಿ ನಾನಂತೂ ವಿದ್ಯಾವಂತ ಆಗ್ಲಿಲ್ಲ, ನಮ್ಮಪ್ಪ ಮಾಡಿಟ್ಟಿದ್ದು ಆಸ್ತಿನಲ್ಲೇ ಹೆಂಗೋ ಅದನ್ನೇ ಮೇಂಟೈನ್ ಮಾಡಿಕೊಂಡು, ನಮ್ಮಪ್ಪ ಮಾಡಿದ ಆಸ್ತಿ ಕಳ್ಕೊಳ್ಳಿಲ್ಲ, ಅವ್ರು ಎಷ್ಟು ಮಾಡಿರೋ ಜಮೀನ ಅಷ್ಟೇ ಮನೆ ಜಮೀನಲ್ಲಿ ಜೀವನ ಮಾಡಿಕೊಂಡು ನಾನು ಸಂಸಾರ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ಇವು ಓದ್ರು ಅಂತ ಹೇಳಿ ಒಳ್ಳೆ ಕಾಲೇಜು ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರೆ ಕದ್ದು ಸಿನಿಮಾಗೆ ಹೋಗೋದು, ಇಸ್ಪಿಟ್ ಆಡೋದು, ಬಾರ್ಗೆ ಹೋಗೋದು, ಅಲ್ಲಿ ಇಲ್ಲಿ ಕದ್ದು ಆಟ ಆಡೋದು, ಹೋಗ್ಬಿಟ್ಟು ಸ್ಕೂಲ್ಗೆ ಹೋಗೋದಲ್ಲೆಲ್ಲೋ ಬಟ್ಟೆ ಬ್ಯಾಗೆಲ್ಲ ಬಿಸಾಕ್ಬಿಟ್ಟು ಈಜು ಮಾಡೋದು, ನೀರಲ್ಲಿ ಬಿದ್ದು ಒದ್ದಾಡ್ತವೆ. ಇವಕ್ಕೇನು ಹೇಳುದು, ಹೆಂಗ್ ಓದಿ ಅಂದ್ರೆ ಏನು ಕೇಳಲ್ವಲ್ಲ, ಓದೋದೇ ಇಲ್ವಲ್ಲ ಅಂತ ಬಂದು ನಮ್ಮಲ್ಲಿ ಬೇಡ್ಕೊತಾರೆ. ಓದೋಂಗ ಏನೋ ಒಂದು ಮಾಡಿ ನೀವು ಅಂತ ನನ್ ಕೇಳಿದಾಗ ನಾನೇನ್ ಮಾಡಕತ್ತೆ, ಅಲ್ಲಿ ಶಾಪ ನಡೀತಾ ಇದೆ. ಅಪ್ಪನೂ ಓದಿಲ್ಲ, ಅಮ್ಮನೂ ಓದಿಲ್ಲ, ಮಗನೂ ಓದಲ್ಲ. ಅಯ್ಯೋ, ಇನ್ನೊಂದು ಫ್ಯಾಮಿಲಿ ಬಂದ್ಬಿಟ್ಟು, ನೋಡಿ ಇವನಿಗೆ ಏನ್ ಕೊರತೆ ಇದೆ, ಕಾರ್ ಕೊಡ್ಸ್ತೀವಿ, ಸ್ಕೂಟ್ರು ಇದೆ, ಒಳ್ಳೆ ಬಟ್ಟೆ, ಒಳ್ಳೆ ಬಂಗ್ಲೆ ಎಲ್ಲ ಇದೆ, ನಾವಂತೂ ಓದಿಲ್ಲ, ಜೋರಾಗಿ ಏನೋ ಒಂದು ಯಾವುದೋ ಒಂದು ಬಿಸ್ನೆಸ್, ರಿಯಲ್ ಎಸ್ಟೇಟು, ಭತ್ತ ಅಕ್ಕಿ ಎಲ್ಲ ಮಾರ್ಕೊಂಡು ಮಾರಾಟ ಮಾಡಿ ಒಂದಷ್ಟು ಸಂಪಾದನೆ ಮಾಡಿ ಒಂದಷ್ಟು ಆಸ್ತಿ ಮಾಡಿಟ್ಟಿದ್ದೀವಿ, ನಾವಂತೂ ಓದಿಲ್ಲ, ಓದ್ರ ನೀವಾದ್ರೂ ಓದಿ ಇವನ್ನ ಉಳಿಸ್ಕೊಡ್ರು ಅಂತಂದ್ರೆ ಅವನು ಡ್ರಗ್ಸ್ ತಗೋತಾನೆ, ಸ್ಮೋಕ್ ಮಾಡ್ತಾನೆ, ಕುಡಿತಾನೆ, ಕೋಪ ಬಂದ ನಮ್ಮ ಮೇಲೆ ಬಂದು ಹೊಡಿತಾನೆ, ನೋಡಿ ಇವನ್ಗೇನ್ ಮಾಡ್ಬೇಕು ಅಂತ ಬಂದು ಕೇಳೋದು. ಇನ್ನೊಂದು ಯಾವ್ದೋ ಫ್ಯಾಮಿಲಿ ಬಂದ್ಬಿಟ್ಟು, ನೋಡಿ ನಮ್ಮಲ್ಲಿ ಎಲ್ಲಾ ಮಕ್ಕಳು 5-6 ಕ್ಲಾಸ್ ಓದಿ ಬಿಟ್ಬಿಟ್ಟಿದ್ದಾರೆ, ಇವಳಾರು ಒಂಚೂರು ಡಾಕ್ಟರ್ ಇಂಜಿನಿಯರ್ ಮಾಡೋಣ ಅಂದ್ರೆ ಇವಳು ಯಾವನ ಜೊತೆ ಓಡಾಟೋದು, ನೋಡಿ ರಾತ್ರಿ ಹೇಳ್ದೆ ಕೇಳಿದೆ, ಮನೆ ಮುಂದೆ ಏನೋ ಕೆಲಸ ಮಾಡ್ತಿದ್ದೆ, ಬಿಲ್ಡಿಂಗ್ ಕೆಲಸ, ಅಪಾರ್ಟ್ಮೆಂಟು, ಅವ್ನು ಯಾವನೋ ಗುಲ್ಬರ್ಗೋದು ಅಥವಾ ಯಾವ್ದೋ ನಾರ್ತ್ ಕರ್ನಾಟಕದಿಂದ ಬಂದಿರೋ ಹುಡುಗ, ಅವ್ನು ಮೇಸ್ತಿನೋ ಏನೋ ಆಗಿದ್ದ ಅನ್ಸುತ್ತೆ, ದಿನ ಅವಳು ನೋಡೋದು ಇವನು ಅವಳು ನೋಡೋದು, ಹಿಂಗೆ ನೋಡ್ತಾ ಅಲ್ಲಿ ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು ರಾತ್ರಿ ಆ ಹುಡುಗಿನ ಅವ್ನು ಕರ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಅವನು ಅಲ್ಲಿ ಬಿಲ್ಡಿಂಗ್ ಕೆಲಸ ಬಿಟ್ಟ, ಇವಳು ಅಪ್ಪ ಅಮ್ಮನ ಬಿಟ್ಲು, ಅವನ ಜೊತೆ ಓದೋದೇ ಬಿಟ್ಬಿಟ್ಲು, ಓದ್ಲೇ ಇಲ್ಲ. ನೋಡಿ ಇವಳಾದ್ರೂ ನಮ್ಮ ವಂಶಕ್ಕೆ ಡಾಕ್ಟರ್ ಇಂಜಿನಿಯರ್ ಆಗಿದ್ರೆ ಅವಳು ಓದ್ಲಿಲ್ಲಲ್ಲ ಅಂತ ಬಹಳ ಬೇಜಾರು ಮಾಡ್ಕೊಳ್ತಾರೆ. ಇನ್ನೊಂದು ಫ್ಯಾಮಿಲಿ ಬಂತು ನನ್ನ ಹತ್ರ ಬಂದ್ಬಿಟ್ಟು, ನೋಡಿ ನಾನು ಓದ್ಬೇಕು ಅಂತ ಬಹಳ ಆಸೆ ಇತ್ತು, ನಮ್ಮಪ್ಪ ಕಷ್ಟಪಟ್ಟು ಓದಿಸೋಬೇಕು ಅಂತಾನು ಮನ್ಸು ಮಾಡಲಿಲ್ಲ ನನ್ನನ್ನ, ನಾನು ಅಲ್ಲಿ ಪೇಪರ್ ಹಾಕೊಂಡು ಅವ್ರ ಮನೆ ಕೆಲಸ ಮಾಡ್ಕೊಂಡು ಏನೋ ಹಬ್ಬಬ್ಬ ಅಂತ ಒಂದು SSLC ಪಾಸ್ ಮಾಡ್ಕೊಂಡೆ. SSLC ಆದ್ಮೇಲೆ ಓದಕ್ಕೆ ಆಗ್ಲಿಲ್ಲ, ಓದಿಸ್ಲಿಲ್ಲ, ಯಾರು ಓದ್ಲೇ ಇಲ್ಲ ನನ್ನ ಮಗ ಓದಿ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಅದೊಂದು ಒಳ್ಳೆ IAS IPS ಆಫೀಸರ್ ಆಗ್ಲಿ ಅಂತೇಳಿ ಕಷ್ಟಪಟ್ಟು ಓದಿ ಇಷ್ಟೆಲ್ಲ ಆಸ್ತಿ ಮಾಡಿದ್ದೀನಿ, ಅವನು ಓದ್ತಾನೆ ಇಲ್ಲ, ಕಾಲೇಜ್ಗೆ ಹೋಗಲ್ಲ ಅಂತಾನೆ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತಾನೆ, SSLCನೂ ಪಾಸ್ ಮಾಡ್ಕೊಳ್ಳಿಲ್ಲ ನನ್ನ ಮಗ. ನಂತರ ಅವನು SSLC, ನಾನಾದ್ರೂ SSLC ಪಾಸ್ ಮಾಡ್ಕೊಂಡೆ, ನನ್ನ ಮಗ SSLCನೂ ಪಾಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದಾಗ ಇಲ್ಲಿ ಬರೆದೋ ಪ್ರಶ್ನೆ, ನನ್ನ ಮಕ್ಕಳು ವಿದ್ಯಾವಂತರಾಗ್ಲಿಲ್ಲ, ನಾವು ವಿದ್ಯಾವಂತರಾಗ್ಲಿಲ್ಲ, ನನ್ನ ಮಕ್ಕಳು ಆದ್ರೂ ವಿದ್ಯಾವಂತರಾಗ್ಲಿ ಅಂತ ಓದಿಸಕ್ಕೆ ಪ್ರಯತ್ನ ಪಟ್ಟಾಗ ಅವ್ರ ಮಕ್ಕಳು ಕೂಡ ವಿದ್ಯಾವಂತರಾಗ್ತಿಲ್ಲ. ನಾನು ಓದಿಲ್ಲ, ಅಟ್ಲೀಸ್ಟ್ ನನ್ನ ಮಕ್ಕಳನ್ನ ಓದಿಸೋಣ ಅಂದ್ರೆ ಅವರು ವಿದ್ಯಾವಂತರಾಗ್ತಿಲ್ಲ,
ಓದೋದು ಬಿಟ್ಬಿಡ್ತಾನೆ, ಸ್ಕೂಲ್ಗೆ ಹೋಗಲ್ಲ, ಅವನು ಅಲ್ಲಿ ಡ್ರಗ್ಸು, ಅಲ್ಲಿ ಡ್ಯಾನ್ಸು, ಇಲ್ಲಿ ಬಾರು, ಇಲ್ಲಿ ರೆಸ್ಟೋರೆಂಟು, ಅದು ಸಿನಿಮಾ ಥಿಯೇಟ್ರು, ಇಲ್ಲಿ ನಾಟಕ, ಅಲ್ಲಿ ಗಾಂಜಾ, ಇಲ್ಲಿ ಇಸ್ಪೀಟು, ಹಿಂಗೇ ಆಗೋಯ್ತು. ಓದೋದೆಲ್ಲ ನಿಲ್ಲಿಸ್ಬಿಟ್ಟ. ಅವ್ರಿಗೇನು ಕೊರತೆ? ಎಲ್ಲ ಆಸ್ತಿ ಇದೆ, ಮನೆ ಇದೆ, ಕಾರ್ ಇದೆ, ಫ್ಯಾಕ್ಟ್ರಿ ಎಲ್ಲ ಇದೆ. ಯಾವುದೋ ಪೂರ್ವ ಪುಣ್ಯದಿಂದ ಐಶ್ವರ್ಯ ಬಹಳಷ್ಟು ಚೆನ್ನಾಗಿದೆ. ಆದ್ರೆ ಮನೇಲಿ ಯಾರು ವಿದ್ಯಾವಂತರಾಗ್ತಾ ಇಲ್ಲ. ಎಲ್ಲ 7ನೇ ಕ್ಲಾಸು, 6ನೇ ಕ್ಲಾಸು, 10ನೇ ಕ್ಲಾಸ್. 10ನೇ ಕ್ಲಾಸ್ ದಾಟಿದ್ದಾರೆ ಅಂದ್ರೆ ಅದೇ ದೊಡ್ಡ ಗಿನ್ನಿಸ್ ರೆಕಾರ್ಡ್ ಇದ್ದಂಗೆ ಅವ್ರ ಮನೆಯಲ್ಲಿ. ಹಿಂಗೆ ಎಲ್ಲರೂ ಅವಿದ್ಯಾವಂತರೆ. 10ನೇ ಕ್ಲಾಸ್ ಇವತ್ತಿನ ಕಾಲದಲ್ಲಿ ಏನ್ ಸುಖ? 8, 7, 9 ಓದ್ಬಿಟ್ರೆ ಇವತ್ತಿನ ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಲಂಚ, ಮೋಸ, ವಂಚನೆ, ಕೊಲೆ, ದರೋಡೆ ನಡೀತಾರಂತ ಈ ಒಂದು ಜಗತ್ತಿನಲ್ಲಿ ಆ ವಿದ್ಯಾಭ್ಯಾಸ ಏನೂ ಇಲ್ಲ. ಅದಕ್ಕೆ ಚೆನ್ನಾಗಿ ಓದಬೇಕು ಅಂತ ಹಂಬಲ ಇರಬೇಕು ಇದೆ. ಆದ್ರೆ ಓದಕ್ಕಂತ ಹೋದಾಗ ಹಲವಾರು ಶಾಪ ನಮ್ಗೆ ನಡೆಯುತ್ತೆ. ಸ್ಕೂಲ್ಗೆ ಹೋಗ್ಬೇಡ, ಸಿನಿಮಾ ಥಿಯೇಟರ್ಗೆ ಹೋಗು. ಕಾಲೇಜ್ಗೆ ಹೋಗ್ಬೇಡ, ಅವಳಿಂದ ಹೋಗು. ನೀನು ಕಾಲೇಜು ಅಲ್ಲಿ ಹೋಗ್ಬೇಡ, ಬಾರು ರೆಸ್ಟೋರೆಂಟ್ಗೆ ಹೋಗು. ಕಾಲೇಜು ಸ್ಕೂಲ್ ಹೋಗ್ಬೇಡ, ಅಲ್ಲೋಗಿ ಇಸ್ಪೀಟ್ ಆಡು ಅಂತೇಳಿ ಮತಿ ಕೊಡುತ್ತೆ. ಯಾವುದು? ಶಾಪ. ನಾನು ಆಗ್ಲೇ ಹೇಳಿದೆ, ಶಾಪಕ್ಕೆ ಪರಿಹಾರನೇ ಇಲ್ಲ, ಪಾಪಕ್ಕೆ ಪರಿಹಾರ ಉಂಟು. ಪಾಪ ಮಾಡಿದ್ರೆ ಅಲ್ಲೋ ಅಷ್ಟೆಷ್ಟು ಗ್ರಹ ಶಾಂತಿ, ಪೂಜೆ, ಜಪ ತಪ ಮಾಡಿ ಪಾಪ ನಿವಾರಣೆ ಮಾಡ್ಕೋಬಹುದು. ಶಾಪ ಇರೋದ್ರಿಂದ ಅದು ಪರಿಹಾರ ಮಾಡ್ಕೊಳಕ್ಕೆ ಆಗಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ಶಾಪ ಬಿಡಿಸ್ಕೊಳಕ್ ಆಗ್ತಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟು 4 ಸಲ ಓದೆ ಪಾಸ್ ಆಗ್ಲಿಲ್ಲ, 10 ಸಲ ಟ್ಯೂಷನ್ಗೆ ಹೋದೆ ಪಾಸ್ ಆಗ್ಲಿಲ್ಲ, ಇದೇನು ದುಡ್ಡು ಕೊಟ್ಟು ಪಾಸ್ ಮಾಡಿಸ್ಕೊಳ ಅಂತ ಹೋದೆ, ಪೊಲೀಸ್ ಸಿಕ್ಕಾಕೊಂಡ್ಬಿಟ್ಟೆ. ಏನೇ ಮಾಡಿದ್ರು ವಿದ್ಯಾವಂತ ಅನ್ನೋ ಪದವಿ ಮಾತ್ರ ನಂಗೆ ಸಿಕ್ತಿಲ್ಲ ಅಂದ್ರೆ ಶಾಪ, ಶಾಪ, ಶಾಪ. ಹಾಗಿದ್ಮೇಲೆ ಜೀವನದಲ್ಲಿ ನಾವೊಂದು ಒಳ್ಳೆ ವಿದ್ಯೆಯನ್ನು ಕಲಿಬೇಕು. ಡಿಗ್ರಿಗೆ ಹೋದ ಇಂಜಿನಿಯರು 2ನೇ ವರ್ಷಕ್ಕೆ ಬಂದ್ಬಿಟ್ಟ, MBBS ಮಾಡ್ತೇನೆ 2ನೇ ವರ್ಷಕ್ಕೆ ಬಂದ್ಬಿಟ್ಟ. ಆ ಶಾಪ ಆ ವಿದ್ಯೆನ ಕಂಪ್ಲೀಟ್ ಮಾಡಕ್ ಬಿಡ್ತಿಲ್ಲ. ಆ ಶಾಪ ಮುಂದಕ್ಕೆ ಓದಕ್ಕೆ ಮನಸ್ಸು ಕೊಡ್ತಿಲ್ಲ. ಆ ಶಾಪ ಓದ್ಬೇಕು ಅಂತ ಹೋದಾಗ ನಿದ್ದೆ ಬರುತ್ತೆ, ಏನೋ ಕಾರ್ಯಗಳು ಸಿಕ್ಕಾಕೊಂಡ್ಬಿಡ್ತೀವಿ, ಆಕ್ಸಿಡೆಂಟ್ ಮಾಡ್ಬಿಟ್ಟು ಪರೀಕ್ಷೆಗೆ ಹೋಗ್ಬಿಡಲ್ಲ. ಅದೇನೋ ಒಂದು ದೊಡ್ಡ ದುರಂತ ನಡೆದ ಮನೆಯೊಳಗೆ ಎಕ್ಸಾಮ್ಗೆ ಹೋಗ್ಬಿಡೋದಿಲ್ಲ. ಇನ್ನೇನು ಎಕ್ಸಾಮ್ಗೆ ಹೋಗಿ ಕುತ್ಕೊಂಡ್ ಬರೆದ್ರೆ ಪಾಸ್ ಆಗ್ಬಿಡ್ತಾನಲ್ಲ ಅಂತೇಳಿ ಆ ಶಾಪ ಏನ್ ಮಾಡುತ್ತೆ, ಎಕ್ಸಾಮ್ ಇನ್ನೇನು ನಾಳೆ ಹೋಗ್ತಿದ್ದಂಗೆನೆ ಏನೋ ಒಂದು ರೀತಿ ಅಡಚಣೆ, ಆಕ್ಸಿಡೆಂಟ್ ಮಾಡಿಸ್ಬಿಡೋದು, ಅಥವಾ ಇನ್ನೇನೋ ದೊಡ್ಡ ದುರಂತ, ವಾಂತಿ ಭೇದಿ ಮಾಡಿಸ್ಬಿಡೋದು, ಏನೋ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು. ಇಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ, ಅಲ್ಲಿ ಎಕ್ಸಾಮ್ ನಡೀತಾ ಇರುತ್ತೆ. ನೋಡಿ, ಶಾಪ ಅನ್ನೋದು ಯಾವ ರೀತಿ ನಮ್ಮನ್ನ ಪರೀಕ್ಷೆ ಮಾಡುತ್ತೆ, ಯಾವ ರೀತಿ ನಮ್ಮನ್ನ ಕಾಡ್ಸುತ್ತೆ, ಯಾವ ರೀತಿ ನಮ್ಮನ್ನು ಹಿಂಸೆ ಮಾಡುತ್ತೆ ಅನ್ನೋದನ್ನ ಅನುಭವಿಸೋರಿಗೆ ಗೊತ್ತೇ ವಿನಃ ಸುಮ್ಮನೆ ನಾನು ಹೇಳಿದ ಕತೆ ಕೇಳಿದಂಗೆ ಆಗ್ಬಿಡ್ತದೆ. ಆದ್ರಿಂದ ಜೀವನದಲ್ಲಿ ಯಾವುದೇ ರೀತಿಯಲ್ಲೂ ವಿದ್ಯಾ ಸಂಬಂಧಪಟ್ಟಂತ ಶಾಪಗಳು ಏನಾರು ಇದ್ದರೆ ಆವಾಗ ಅವ್ರ ವಂಶದ ಯಾರೂ ವಿದ್ಯಾವಂತರಾಗಲ್ಲ. ಅಪ್ಪನೂ ಅನ್ಎಜುಕೇಟೆಡ್, ಅಮ್ಮನೂ ಅನ್ಎಜುಕೇಟೆಡ್, ಮಕ್ಕಳು ಕೂಡ ಹೆಚ್ಚಿಗೆ ಓದಲ್ಲ, ಓದೇ ಇರೋದಿಲ್ಲ. ಇದೆಲ್ಲ ನಡೆದಂತ ಸಂದರ್ಭದಲ್ಲಿ ಅವಾಗೇನಾಗುತ್ತೆ, ಶಾಪ ಮನೆ ನಡೀತಾ ಇದೆ. ಶಾಪ ಇಲ್ಲ ಅಂದ್ರೆ ಅಪ್ಪನೂ IAS, ಅಮ್ಮನೂ IAS, ಮಗಳು ಎಲ್ಲರೂ ದೊಡ್ಡ ದೊಡ್ಡ, ಅಪ್ಪ ಡಾಕ್ಟರ್, ಮಕ್ಕಳು ಡಾಕ್ಟರ್, ಈಗ ಎಲ್ಲರೂ ಡಾಕ್ಟರ್, ಎಲ್ಲ ಇಂಜಿನಿಯರ್ಸ್ ಎಲ್ಲ ಆಗ್ಬಿಡ್ತಾರೆ. ಶಾಪ ಇಲ್ದಿರೋ ಮನೇಲಿ, ಶಾಪ ಇರೋ ಮನೇಲಿ ವಿದ್ಯಾವಂತರು ಆಗೋದು ಕಷ್ಟ. ಹಾಗಾದ್ರೆ ಅದನ್ನ ಹೆಂಗೆ ಪತ್ತೆ ಹಚ್ಚಿ ನಿವಾರಣೆ ಮಾಡೋದು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವಾಗ ಪಿತೃದೇವತೆಗಳ ಶಾಪ ಇತ್ತು ಮನೆಯಲ್ಲಿ ವಿದ್ಯಾವಂತರಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ತಾತ ಮುತ್ತಾತಂದಿರು ಓದೋ ಹುಡುಗರಿಗೆ ಏನಾದ್ರು ಒಂದು ಒಳ್ಳೆ ದಾನ ಮಾಡಿದ್ರೆ, ಓದೋ ಹುಡುಗರು ಒಂದು ಫೀಸ್ ಕೊಟ್ಟಿದ್ರೆ, ಓದೋ ಹುಡುಗ ಒಂದು ಪುಸ್ತಕ ಪೆನ್ನು ಕೊಟ್ಟಿದ್ರೆ, ಓದೋ ಹುಡುಗರು ಒಂದು ಬಟ್ಟೆ ತುಂಡು ಬಟ್ಟೆ ದಾನ ಮಾಡಿದ್ರೆ, ಆ ತುಂಡು ಬಟ್ಟೆ ಎಲ್ಲ ಅಟ್ಲೀಸ್ಟ್ ತುಂಡು ಬಟ್ಟೆ ತಗೊಳ್ಕಾರ ಒಂದು ಪೈಸಾ ದಾನ ಮಾಡಿದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ವಿದ್ಯಾವಂತರಾಗ್ಬಿಡ್ತಾರೆ. ಓದೋ ಮಕ್ಕಳಿಗೆ ಓದ್ಬೇಡ ಅಂತ ಹೇಳಿ ಹಿಂಸೆ ಕೊಡೋದು, ಎಲ್ಲಿ ಓದ್ಬಿಟ್ರೆ ನನ್ನ ಮಕ್ಕಳು, ಇವ್ರು ಕಂಡೋ ಮನೆ ಮಕ್ಕಳು ಓದ್ ಉದ್ಧಾರ ಆಗ್ಬಿಡ್ತೆ ಅಂತೇಳಿ ಆ ಮಕ್ಕಳನ್ನ ತೆಗೆದುಕೊಂಡೋಗಿ ಕುಡ್ಸೋದು ಕಲ್ಸೋದು, ಸ್ಮೋಕ್ ಮಾಡೋದು ಕಲ್ಸೋದು, ಇಸ್ಪಿಟ್ ಆಡೋದು ಕಲ್ಸೋದು, ಕುದುರೆ ರೇಸ್ಗೆ ಹೋಗೋದು, ಬಾರು ರೆಸ್ಟೋರೆಂಟ್ ಕರ್ಕೊಂಡು ಹೋಗೋದು, ಸಿನಿಮಾ ಕರ್ಕೊಂಡು ಹೋಗೋದು, ಹೀಗೆ ಮಾಡಿ. ಯಾಕಂದ್ರೆ ಅವ್ರು ಓದ್ ಉದ್ಧಾರ ಆಗ್ಬಿಡ್ತಾರಲ್ಲ, ಓದ್ಲೇಬಾರ್ದು ಅಂತೇಳಿ ಏನ್ ಮಾಡ್ತಾರೆ, ಆ ಮಕ್ಕಳಿಗೆ ಅನೇಕ ರೀತಿಲಿ ಇಂಡೈರೆಕ್ಟ್ ಆಗಿ ತೊಂದರೆ ಕೊಟ್ಟು ಹಾಳು ಮಾಡಿಬಿಡ್ತಾರೆ. ಯಾವಾಗ ವಂಶದಲ್ಲಿ ಒಬ್ಬ ಆ ರೀತಿ ಮಾಡ್ತೀನಿ ಅಂದ್ರೆ ಇನ್ನು ಮುಂಬರೋ ಎಲ್ಲಾ ಗೋತ್ರದಲ್ಲಿ ಅವರು ಜನರೇಷನ್, ಮುಂದಿನ ಜನರೇಷನ್ ಎಲ್ರಿಗೂ ಅವಿದ್ಯಾವಂತರೆ, ಓದಲ್ಲ, ಬರೆಯಲಿಕ್ಕೆ ಬರಲ್ಲ. ಅವ್ರು ಯಾರೊಬ್ರು ಬಂದಿದ್ರು, ಏನ್ ಓದಿದ್ಯಪ್ಪ ಅಂದ್ರೆ ನಾನು ಓದಿರೋದು 8ನೇ ಕ್ಲಾಸು, ಮತ್ತೇನ್ ಮಾಡ್ತೀನಿ, ನಾನು ಪುರೋಹಿತ್ಯ ಮಾಡ್ತೀನಿ ಅಂತ, ನಾನು ದೇವಸ್ಥಾನ ಅರ್ಚಕ ಪೂಜೆ ಮಾಡ್ಕೊಂಡಿದ್ದೀನಿ,
ಓದಿರೋದು 8ನೇ ಕ್ಲಾಸ್. ನಿಮ್ ತಂದೆ ಏನು ಓದಿದ್ರೆ? ನಮ್ಮ ತಂದೆನೂ ಏನೂ ಓದಿಲ್ಲ, ಅವರು ಕೂಡ ಪುರೋಹಿತರು ಮಾಡ್ಕೊಂಡಿದ್ರು, ನಮ್ ಬೇರೆ ಆದಿ ಇಲ್ಲ, ಬೇರೆ ದಾರಿನೇ ಇಲ್ಲ, ಅದಕ್ಕೆ ನಮ್ಮ ಅಪ್ಪ ಮಾಡೋ ದೇವಸ್ಥಾನಕ್ಕೆ ನಾನೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ, ಪೂಜೆ ಮಾಡೋ ಗೊತ್ತು, ವಿದ್ಯೆ ಇಲ್ಲ. ಅವ್ರು ಯಾರೋ ಒಬ್ರು ಮತ್ತೆ ಭೇಟಿ ಆದ್ರು, ಏನ್ ಕೆಲಸ ಮಾಡಿ? ತಾಲೂಕ್ ಆಫೀಸಲ್ಲಿ ಇದ್ದೀನಿ, ಕೆಲಸದಲ್ಲಿ ಏನು ಅಟೆಂಡರ್ ಆಗಿದ್ದೀನಿ. ಮತ್ತೆ ನಿಮ್ಮ ಆಸ್ತಿ? ನಮ್ಮ ಅಪ್ಪ ಒಂದು 5-6 ಮನೆ ಮಾಡಿದ್ದಾನೆ, ನಮ್ಮ ಅಪ್ಪ ಒಂದು 25 ಎಕರೆ ಜಮೀನು ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದ್ ನೀವೇ ಹಾಕಿ ನೀವು ಕೆಲಸಕ್ಕೆ ಇದ್ದೀರಾ ಅಂತಂದ್ರೆ, ಇಲ್ಲ ನನಗೆ ಕೆಲಸಕ್ಕೆ ಹೋಗದೆ ಇದ್ರೆ ವಿಧಿನೇ ಇಲ್ಲ, ಯಾಕಂದ್ರೆ ನಮ್ಮ ಅಣ್ಣ ತಮ್ಮಂದಿರು ಚಿಕ್ಕಪ್ಪ ದೊಡ್ಡದರೆಲ್ಲ ಮೋಸ ಮಾಡಿಬಿಟ್ರು, ಈ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಅಂತ. ಅಲ್ಲಿ ಶಾಪ. ಇದೆಲ್ಲ ನೋಡಿದಾಗ ಇದನ್ನೆಲ್ಲ ಹೇಗೆ ವಿದ್ಯಾಭಂಗ ದೋಷ ಬಂದಿದೆ. ವಿದ್ಯಾವಂತರೇ ಆಗ್ತಿಲ್ಲ ನಮ್ಮ ಗೋತ್ರದಲ್ಲಿ, ವಿದ್ಯಾವಂತರ ನಮ್ಮ ವಂಶದಲ್ಲಿ ಇಲ್ಲ ಅಂದ್ರೆ ನಮ್ಮ DNA ಡಿಆಕ್ಸಿರಿಬೋನ್ಯೂಕ್ಲಿಕ್ ಆಸಿಡ್ ನಲ್ಲಿ ಗುರು ಶಾಪ ಇದೆ. ಅಂದ್ರೆ ಗುರು ಯಾವ್ದೋ ಒಬ್ಬರಿಗೆ ವಿದ್ಯೆ ಹೇಳ್ಕೊಡುವಂತವನಿಗೆ ಬೈದಿದ್ರೆ, ಅಂದಿದ್ರೆ, ಅಪಪ್ರಚಾರ ಮಾಡಿದ್ರೆ, ಅಥವಾ ವಿದ್ಯೆ ಹೇಳ್ಕೊಟ್ಟಂತ ಗುರುಗಳಿಗೆ ಏನಾದ್ರು ತೊಂದರೆ ಮಾಡಿದ್ರೆ, ಅದು ವಿದ್ಯಾಭ್ಯಾಸ ಮಾಡೋಂಥ ಮಕ್ಕಳಿಗೆ ತೊಂದರೆ ಕೊಟ್ಟಿದ್ರೆ, ಓದ್ಬೇಡ, ಅವನಿಗೆ ವಿದ್ಯಾಭ್ಯಾಸ ಮಾಡೋಂಥ ಮಕ್ಕಳಿಗೆ ದುರಭ್ಯಾಸವನ್ನ ದುಶ್ಚಟಗಳನ್ನ ಕಲಿಸ್ಬಿಟ್ಟಿದ್ರೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಕುಡಿಯೋದು, ಸೇದೋದು, ಡ್ರಗ್ಸ್ ತಗೊಳ್ಳೋದು ಶುರು ಮಾಡಿಬಿಡ್ತಾರೆ. ವಿದ್ಯಾವಂತರೇ ಆಗಲ್ಲ ಅವರೆಲ್ಲ. ನೋಡಿ, ಅವ್ನಿಗೆ ಏನ್ ಕಮ್ಮಿ ಮಾಡಿದೀವಿ ಎಲ್ಲ ಇದೆ, ಬಹಳ ಜೋರಾಗಿದೆ ನಮ್ಮ ಹತ್ರ ಆಸ್ತಿ, ಆದ್ರೆ ಅವನು ಎಜುಕೇಶನ್ ಅವನೇನು ಬೇಡ, ಒಬ್ಬ ವಿದ್ಯಾವಂತನಾರ ಸಾಕು. ನಾಳೆ ಹೆಣ್ಣು ಕೊಡೋರು ಅವನೇನು ಓದಿಲ್ವಲ್ಲ ಅಂತ ಹೆಣ್ಣು ಕೊಡ್ತಾ ಇಲ್ಲ, ಅವನು SSLC ಪಾಸ್ ಆಗಿಲ್ಲ, ಯಾರು ಹೆಣ್ಣು ಕೊಡ್ತಾರೆ? ಅವ್ನು PUC ಪಾಸ್ ಮಾಡ್ಕೊಂಡಿಲ್ಲ, ಯಾರು ಹೆಣ್ಣು ಕೊಡ್ತಾರೆ? ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ ಮಕ್ಕಳೇ ದೊಡ್ಡ ದೊಡ್ಡ ಗ್ರಾಜುಯೇಟ್ ಆಗಿದ್ದಾರೆ, ನನ್ನ ಮಗ ಇಷ್ಟೆಲ್ಲ ಆಸ್ತಿ ಇದ್ರು ಕೂಡ ನಮ್ಮ ಮಕ್ಕಳು ವಿದ್ಯಾವಂತರಾಗಿಲ್ವಲ್ಲ ಅನ್ನೋ ಒಂದು ಕೊರತೆ ಇವತ್ತಿನ ಸಮಾಜದಲ್ಲಿ ಎಷ್ಟೋ ತಂದೆ ತಾಯಿಗಳಿಗೆ ಇದು ಬಂದ್ಬಿಟ್ಟಿದೆ. ಇದು ನಾನು ನೋಡಿರುವಂತ ಅನುಭವ. ಆಗ ಅವ್ರನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಿ ಶಾಪ, ಪಿತೃದೇವತಾ ಶಾಪ. ಅಂದ್ರೆ ಪಿತೃದೇವತಾ ಶಾಪ ಅಂದ್ರೆ ನಮ್ಮ ಅಪ್ಪನೋ, ನಮ್ಮ ಅಜ್ಜನೋ, ನಮ್ಮ ಮುತ್ತಜ್ಜನೋ ಈ ಓದೋ ಮಕ್ಕಳುಗಳಿಗೆ ಅಥವಾ ವಿದ್ಯಾಭ್ಯಾಸ ಮಾಡುವಂತವ್ರಿಗೆ ಏನಾದ್ರು ತೊಂದರೆ ಕೊಟ್ಟಿದ್ರೆ, ಆ ಗೋತ್ರದವ್ರಿಗೆಲ್ಲ ವಿದ್ಯಾವಂತರಾಗಿ ಉಟ್ಬಿಡ್ತಾರೆ. ಆಸ್ತಿ ಮಾತ್ರ ಜೋರಾಗಿರ್ತದೆ, ಅದು ವಿದ್ಯಾ ಆಸ್ತಿ ಇರೋದಿಲ್ಲ, ವಿದ್ಯಾ ಸಂಪತ್ತು ಇರೋದಿಲ್ಲ. ವಿದ್ಯಾ ಸಂಪತ್ತು ಬಿಟ್ಟು ಬಾಕಿದೆಲ್ಲ ಇರುತ್ತೆ, ಕಾರು, ಬಂಗ್ಲೆ, ಜಮೀನು, ಒಡವೆ, ವಸ್ತ್ರ ಎಲ್ಲ ಇರುತ್ತೆ. ಆದ್ರೆ ಹೆಬ್ಬೆಟ್ಟು ಹೊತ್ತುತ್ತಾರೆ. ಹೆಬ್ಬೆಟ್ಟು ಹೊತ್ತಬೇಕು, ಅವ್ರು ಸಿಗ್ನೇಚರ್ ಮಾಡಕ್ ಬರಲ್ಲ, ಹೆಬ್ಬೆಟ್ಟು ಹೊತ್ತೋದು. ಇದ್ರ ಜೊತೆಗೆ ಅವ್ರಿಗೆ ಎಲ್ಲಾರು ಒಂದು ಕಡೆ ಒಂದು ಓದಕ್ಕೂ ಗೊತ್ತಾಗಲ್ಲ, ಏನೋ ಕೊಟ್ಟರೆ ಅದು ಓದ್ಬೇಕು ಗೊತ್ತಿಲ್ಲ, ಅದೇನು ಇದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಇನ್ನೊಬ್ಬರ ಹತ್ರ ತೋರಿಸ್ಬೇಕು, ಇದೇನು ಓದ್ ಹೇಳಿ ಅನ್ನೋದಕ್ಕೆ. ಮತ್ತೆ ಅವ್ರಿಗೆ ಏನಾದ್ರು ಒಂದು ಮ್ಯಾಥಮೆಟಿಕ್ಸ್ ಹೇಳೋ ಗೊತ್ತಿಲ್ಲ, ಲೆಕ್ಕಾಚಾರಕ್ಕೆ ಬರಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ ಅವರು. ಇದೆಲ್ಲ ಇದು ನೋಡಿದಾಗ ಅವ್ರಿಗೆ ಪಿತೃದೇವತೆಗಳ ಶಾಪಾದಿಯಲ್ಲಿ ವಿದ್ಯಾಗೆ ಸಂಬಂಧಪಟ್ಟಂತ ಶಾಪ, ವಿದ್ಯೆಗೆ. ಅದರಿಂದ ಎಷ್ಟೋ ಜನ ಮಕ್ಕಳು BA ಡಿಸ್ಕಂಟಿನ್ಯೂ ಮಾಡಿದ್ರು, MBBS ಡಿಸ್ಕಂಟಿನ್ಯೂ ಮಾಡಿ, MBA ಡಿಸ್ಕಂಟಿನ್ಯೂ ಆಯ್ತು, MBBS ಮಾಡ್ಕೊಳ್ಳಕ್ಕಾಗಿಲ್ಲ, ಇಂಜಿನಿಯರ್ ಓದಕ್ಕಾಗಿಲ್ಲ, ಯಾವುದು 5-6 ಅಟೆಂಪ್ಟ್ 10 ಅಟೆಂಪ್ಟ್ ತಗೊಂಡ್ರು, 10 ಸಲ ಎಕ್ಸಾಮ್ ಕಟ್ಟಿದ್ರು ಫೇಲೆ. ಶಾಪ. ನಮ್ಮ ತಾತ ಮುತ್ತಾತಂದಿರು ಮಾಡಿದಂತ ಶಾಪ ಇವತ್ತು ನಮ್ಮ ವಂಶದಲ್ಲಿ, ನಮ್ಮ ಜನರೇಷನ್ ಅಲ್ಲಿ ಯಾರು ವಿದ್ಯಾವಂತರಿಲ್ಲ. ಹೋಟೆಲ್ ತಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಅಲ್ಲಿ ಫುಟ್ಪಾತಲ್ಲಿ ಹೂ ಮಾರೋದು, ಫುಟ್ಪಾತ್ ತರಕಾರಿ ಮಾರೋದು, ವಿಳೆದೆಲೆ ಮಾಡೋದು, ಬಾಳೆಹಣ್ಣು ಮಾರೋದು, ತರಕಾರಿ ಮಂಡಿಲ್ ಕೆಲಸ ಮಾಡೋದು, ಮತ್ತೆ ಹೂವಿನ ಮಂಡಿಲ್ ಕೆಲಸ ಮಾಡೋದು, ಎಲ್ಲ ಎಜುಕೇಶನ್ ಇಲ್ಲ. ಆಟೋ ಓಡಿಸೋದು, ಕಾರ್ ಕ್ಲೀನ್ ಮಾಡೋದು, ಲಾರಿ ಡ್ರೈವರು, ಲಾರಿ ಕ್ಲೀನಿಂಗ್ ಮಾಡೋಂಥ ಕ್ಲೀನರ್ಸು, ಎಲ್ಲ ಇದೆಲ್ಲ ಬರೆದಿದ್ದು ಶಾಪಗ್ರಸ್ತ. ಶಾಪ ಇರೋದ್ರಿಂದ, ಅದರಿಂದ ಎಲ್ಲಿ ನಮ್ಮ ಪಿತೃದೇವತೆಗಳು ವಿದ್ಯೆಗೆ ಸಂಬಂಧಪಟ್ಟಂತ ದೋಷಗಳು ಮಾಡಿದ್ರೆ ಆ ಗೋತ್ರದಲ್ಲಿ ಈ ವಿದ್ಯಾ ಶಾಪ, ವಿದ್ಯಾಭಂಗ ದೋಷ ಬಂದ್ಬಿಡುತ್ತೆ. ಹೀಗಾಗಿ ಯಾರ ಜೀವಿತ ಕಾಲದಲ್ಲಿ ಈ ಒಂದು ಸಿಂಪ್ಟಮ್ಸ್, ನಾನು ಇಷ್ಟೊತ್ತು ಏನು ಎಕ್ಸಾಂಪಲ್ಸ್ ಕೊಟ್ಟನೋ, ಉದಾಹರಣೆಗಳು ಕೊಟ್ಟನೋ, ಅದನ್ನೆಲ್ಲ ಈ ಕೋಟ್ಯಾಂತರ ಜನರ ಜೀವನದಲ್ಲಿ ನಡೀತಾನೆ ಇದೆ. ಇದು ಎಷ್ಟೋ ಜನರು ಹೇಳ್ತಾರೆ ನೋಡಿ, ನಮ್ಮ ಹುಡುಗನಿಗೆ ಓದಕ್ಕೆ ಅಂತ ಕಳಿಸಿ ಆಟೋದಲ್ಲಿ, ಬಸ್ಸಲ್ಲಿ ಎಲ್ಲ ಕಳಿಸ್ತೀವಿ, ಪಾಕೆಟ್ ಮನಿ ಕೊಡ್ತೀವಿ, ಮತ್ತೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕೊಡ್ತೀವಿ, ಮಧ್ಯಾಹ್ನ ಊಟ ಮಾಡಲಿ ಸ್ಕೂಲಲ್ಲಿ, ಕಾಲೇಜಲ್ಲಿ ಅಂತ. ಆದರೆ ಅದೆಲ್ಲ ತಗೊಂಡೋಗ್ಬಿಟ್ಟು ಎಲ್ಲೋ ಕುತ್ಕೊಂಡು ತಿಂದು, ಸ್ಮೋಕ್ ಮಾಡಿ, ಡ್ರಿಂಕ್ಸ್ ಮಾಡಿ, ಮತ್ತೆ ಅದು ಯಾರ ಜೊತೆಲೋ ಏನೋ ಮಾಡಿ ಕಾರ್ ಕದಿಯೋದು, ಸ್ಕೂಟರ್ ಕದಿಯೋದು, ಮತ್ತೆ ಇದಕ್ಕಿದ್ದಕ್ಕೆ ಸೈಕಲ್ ಕದಿಯೋದು ಎಲ್ಲ ಮಾಡಿಬಿಟ್ಟು ಕೋರ್ಟು, ಪೊಲೀಸ್ ಸ್ಟೇಷನ್, ಜೈಲೆಲ್ಲ ಹೋಗಿದ್ದು ಬಂದಿದ್ದಾನೆ ನೋಡಿ ಅಂತ ಹೇಳ್ತಾರೆ. ಎಷ್ಟು ದುರಂತ ಅಲ್ವಾ? ನಾವಂತೂ ಓದಿಲ್ಲ ಗುರುಗಳೇ, ನಮ್ಮ ಮಕ್ಕಳು ಓದ್ಲಿ ಅಂತ ಎಲ್ಲ ಮಾಡಿದ್ರೆ ನೋಡಿ, ಜೈಲು, ಪೊಲೀಸ್ ಸ್ಟೇಷನ್ಗೆಲ್ಲ ನಮ್ಮನ್ನ ಅಲಿಸ್ಬಿಟ್ಟ, ಇಂಥ ಮಕ್ಕಳು ಇದ್ರಷ್ಟು ಓದ್ರಷ್ಟು ಅಂತ ನಮ್ಮ ಮುಂದೆ ಬಂದ್ಗಳು ಅಂತ ಹೇಳ್ತಾರೆ. ಇದೆಲ್ಲ ಅಂದಾಗ ನಮ್ಗನ್ನಿಸುತ್ತೆ, ಓ ಇದು ಶಾಪಗ್ರಸ್ತ ಫ್ಯಾಮಿಲಿ.
ಪಾಪ ಆಗಿದ್ರೆ ಒಂದು ಶಾಂತಿ ಗ್ರಂಥ ಮಾಡಿ ಒಂದು ಮಂತ್ರ ಜಪ ಮಾಡಿಸಿ ಏನೋ ಒಂದು ಮಾಡ್ಬಿಡ್ಬೋದು. ಶಾಪ ಇರೋದ್ರಿಂದ ಅವ್ರು ಏನೆಲ್ಲ ಪ್ರಯತ್ನ ಪಡ್ತಾರೆ. ಕೊನೆಗೆ ದುಡ್ಡು ಕೊಟ್ಟು ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋ ಪ್ರಯತ್ನ ಪಟ್ಟರು, ಸಿಕ್ಕಾಕೊಂಡ್ಬಿಟ್ರು. ದುಡ್ಡು ಕೊಟ್ಟು MBBS ಪಾಸ್ ಮಾಡ್ಸಕ್ ಹೋದ್ರು, ಅಲ್ಲೂ ಸಿಕ್ಕಾಕೊಂಡ್ಬಿಟ್ರು. ಅಕಸ್ಮಾತ್ ಕೊಟ್ಟು ಪಾಸ್ ಮಾಡಿಸಿದ್ರು ಕೂಡ ಅವ್ನು ಸಮಾಜದ ಒಳ್ಳೆ ಡಾಕ್ಟರ್ ಆಗಕ್ಕಲ್ಲ, ಸಮಾಜ ಒಳ್ಳೆ ಇಂಜಿನಿಯರ್ ಆಗಕ್ಕಾಗೋದಿಲ್ಲ, ಒಳ್ಳೆ ವಿದ್ಯಾವಂತ ಅನಿಸ್ಕೊಳಕ್ಕಾಗಕ್ಕೆ ಆ ಒಂದು ಮೋಸ, ಆ ಒಂದು ಶಾಪ ಅವನು ಯಾವ ಸ್ಥಾನದಲ್ಲೂ ಕೂಡ ಸ್ಥಾನಮಾನ ಬೆಳೆಸಲ್ಲ, ಮರ್ಯಾದೆ ಸಿಗಲ್ಲ, ಗೌರವ ಗಳಿಸಕ್ ಸಾಧ್ಯನೇ ಇಲ್ಲ. ಅಂತ ವಿಚಿತ್ರವಾದಂಥ ಸಂಘರ್ಷ ಜೀವನದಲ್ಲಿ ಈ ಶಾಪ ನಡೆಸಿಬಿಡುತ್ತೆ. ಆದ್ರಿಂದ ಜೀವಿತ ಕಾಲದಲ್ಲಿ ಬದುಕಿದ್ದಾಗ ಈ ತರ ಶಾಪಗಳ ವಿಮೋಚನೆ ಆಗಬೇಕು ಅಂದ್ರೆ ಬಡ ಮಕ್ಕಳಿಗೆ ಪುಸ್ತಕ ಕೊಡೋದು, ಪೆನ್ಸಿಲ್ ಕೊಡೋದು, ಪೆನ್ ಕೊಡೋದು, ಅಕಸ್ಮಾತ್ ನಮ್ಗೆ ಗೊತ್ತಿರೋಷ್ಟು ವಿದ್ಯೆ ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಕರೆದು ಟ್ಯೂಷನ್ ಮಾಡೋದು, ಜ್ಞಾನಾರ್ಚನೆ ಮಾಡ್ಬೇಕಂತೆ. ಜ್ಞಾನಾರ್ಚನೆ ಶಾಪಕ್ಕೆ ಮತ್ತೊಂದು ಪರಿಹಾರ. ನಂಗೆಲ್ಲ ಗೊತ್ತು, ಅವ್ರ ಮಕ್ಕಳಿಗೆ ಯಾಕೆ ಹೇಳ್ಕೊಡ್ಬೇಕು, ಅವ್ರ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ತುಂಬಾ ಇಂಪ್ರೂವ್ ಆಗ್ಬಿಟ್ರೆ, ನನ್ನ ಮಕ್ಕಳು ಪಾಸೇ ಆಗಿಲ್ಲ, ಅವ್ರ ಮಕ್ಕಳು ಟ್ಯೂಷನ್ ಮಾಡಿ 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 ಪಾಸ್ ಮಾಡಿಸ್ಬಿಟ್ಟು ದೊಡ್ಡ ವಿದ್ಯಾವಂತ ಆದ್ರೆ ನನ್ನ ಮಕ್ಕಳಿಗೆ ನನಗೂ ಅವಮಾನ ಅಲ್ವಾ, ಅದಕ್ಕೆ ನಾನು ಹೇಳ್ಕೊಡೋದು ಬೇಡ. ಟ್ಯೂಷನ್ಗೆ ಏನಾದ್ರು ಕಳ್ಸಿಬಿಟ್ಟು ಆ ಮಕ್ಕಳನ್ನ ಬಾರಲ್ಲಿ ಟ್ಯೂಷನ್ಗೆ ಹೋಗ್ತಿದ್ಯಾ, ಹೋಗೋ ಒಂದು 2 ಬಜ್ಜಿ ತಗೊಂಬಾರೋ, ಬಾರಲ್ಲಿ ಟ್ಯೂಷನ್ಗೆ ಹೋಗ್ತಿದ್ಯಾ, 1 kg ಸಕ್ಕರೆ ತಗೊಂಬಾರೋ ಅಂತೇಳಿ ಆ ಮಕ್ಕಳಿಗೆ ಹೊಟ್ಟೆ ಕಿಶ್ನಲ್ಲಿ ಹೋಗ್ಬಿಟ್ರೆ ಉದ್ಧಾರ ಆಗ್ತಾರಲ್ಲ, ಹೋಗಕ್ ಬಿಡಬಾರ್ದು ಅಂದ್ಬಿಟ್ಟು ಆ ಮಕ್ಕಳನ್ನ ಮೈಂಡ್ ಡೈವರ್ಟ್ ಮಾಡ್ಬಿಡೋದು. ಅದು ಒಂದು ದೊಡ್ಡ ದೋಷನೇ, ಅದು ಶಾಪಕ್ಕೆ ಗುರಿ ಆಗ್ಬಿಡುತ್ತೆ. ಇವತ್ತು ನಾನು ಬೇರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋರಿಗೆ ತೊಂದರೆ ಕೊಟ್ರೆ ನನ್ನ ಮಕ್ಕಳು ವಿದ್ಯಾವಂತರು ಆಗೋದಿಲ್ಲ. ಇವತ್ತು ನಾನೇನಾದ್ರು ತೊಂದರೆ ಕೊಟ್ರೆ ವಿದ್ಯಾವಂತ ಮಕ್ಕಳಿಗೆ ನಾಳೆ ನನ್ನ ಮಕ್ಕಳು ಅರ್ಧಕ್ಕೆ ಬಿಟ್ಬಿಡ್ತಾರೆ, ಓದೋದಿಲ್ಲ, SSC ಪಾಸ್ ಮಾಡ್ಕೊಳ್ಳಲ್ಲ, ಡಿಗ್ರಿ ಮಾಡಕ್ಕಾಗಲ್ಲ. ನಾಳೆ ನಾನು ಯಾರಿಗಾರು ಮಕ್ಕಳಿಗೆ ತೊಂದರೆ ಕೊಡ್ತು ಅಂದ್ರೆ ನಮ್ಮ ಮಕ್ಕಳಿಗೆ ಇನ್ನೊಬ್ರು ತೊಂದರೆ ಕೊಡೋಕೆ ಶುರು ಮಾಡ್ಬಿಡ್ತಾರೆ. ಇದು ಕಲಿಯುಗ. ಕಲಿಯುಗದ ಮೊದಲನೇ ಪಾದಲ್ಲೇ ಎಷ್ಟು ತೊಂದರೆ ಇದ್ದಾಗ 2, 3, 4ನೇ ಪಾದ ಇನ್ನೆಷ್ಟು ದುರಂತಗಳಿದೆಯೇ ನೆನೆಸ್ಕೊಂಡ್ರೆ ರೋಮಾಂಚನ ಆಗತ್ತೆ, ಭಯ ಆಗತ್ತೆ, ಗಾಬರಿ ಆಗತ್ತೆ. ಆದ್ರಿಂದ ಈ ಜೀವಿತ ಕಾಲದಲ್ಲಿ ಬದುಕಿದ್ದಂಗ ನಾವು ವಿದ್ಯಾಭಂಗ ದೋಷ ನಾವು ಮಾಡಬಾರ್ದು. ನಮ್ಮ ತಾತ ಮುತ್ತಾತರು ಮಾಡಿಬಿಟ್ಟಿದ್ರೆ ಅದಕ್ಕೆ ನಾವು ಹೊಣೆ ಇಲ್ಲ, ನಾವು ತಪ್ಪಲ್ಲ, ಆದ್ರೆ ಶಾಪ ನಡ್ಸ್ಕೊಂಡು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಶಾಪದಿಂದ ಮುಕ್ತರಾಗಬೇಕು ಅಂದ್ರೆ ನಮ್ಮ ಹಿಂದಿನ ಕಾಲದ ಋಷಿ ಮುನಿಗಳು ಏನೆಲ್ಲ ಮುದ್ರೆ ಮಂತ್ರ ಹೇಳ್ತಾ ಇದ್ರು ಅನ್ನೋದನ್ನ ನಾನೊಂದು ಸಣ್ಣ ವಿರಾಮನಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ ಹೇಳ್ತಾ ಇದ್ದೆ, ವಿರಾಮಕ್ಕೆ ಮುಂಚೆ ನಮ್ಮ ಪಿತೃದೇವತೆಗಳೇನಾದ್ರು ವಿದ್ಯಾಭಂಗಕ್ಕೆ ಸಂಬಂಧಪಟ್ಟಂತ ದೋಷಕ್ಕೆ ಗುರಿಯಾಗಿದ್ರೆ ನಮ್ಮ ಮುಂದಿನ ಜನರೇಷನ್, ಮುಂದಿನ ಪೀಳಿಗೆ ಯಾರು ವಿದ್ಯಾವಂತರಾಗೋದಿಲ್ಲ. ಅಕಸ್ಮಾತ್ ಸ್ಕೂಲ್ಗೆ ಕಾಲೇಜ್ ಸೇರಿಸಿದ್ರೆ ಅರ್ಧಂಬರ್ಧ ಸ್ಕೂಲ್ ಬಿಟ್ಬಿಟ್ಟು ಬಂದು ಮನೆ ಸೇರ್ಕೊಂಡ್ಬಿಡ್ತಾರೆ, ಇಲ್ಲ ಬೇರೆ ಏನೋ ಕೆಲಸ ಮಾಡ್ತಾರೆ, ಇಲ್ಲ ತಪ್ಪು ದಾರಿ ಹಿಡಿದು ಬಿಡ್ತಾರೆ, ಇಲ್ಲ ದುಷ್ಟ ಚಟಗಳಿಗೆ ಬಲಿ ಆಗಿಬಿಡ್ತಾರೆ. ಅವಾಗೇನಾಗುತ್ತೆ, ಇದನ್ನು ಬಿಡಿಸೋದು ಬಹಳ ಕಷ್ಟ. ಒಂದು ವಿಷ ಕುಡಿದ್ರೆ ಮನುಷ್ಯ ಬದುಕೋದಿಲ್ಲ ಅಂತ ದುಶ್ಚಟಗಳಿಗೆ ಬಲಿ ಆಗ್ಬಿಟ್ರೆ ಅವ್ನು ದಿನ ವಿಷ ಕುಡಿತಾ ಇದ್ದಾನೆ ಅಂತ ಅರ್ಥ, ಅವ್ನು ದಿನ ಸಾಯ್ತಾ ಇದ್ದಾನೆ ಅಂತ ಅರ್ಥ. ಇದಕ್ಕೆಲ್ಲ ಕಾರಣ ಪಿತೃದೇವತಾ ಶಾಪ. ಅದರಲ್ಲೂ ಈ ಒಂದು ಪಿತೃದೇವತಾ ಶಾಪ ವಿದ್ಯೆಗೆ ಸಂಬಂಧಪಟ್ಟಂತ ದೋಷಗಳು ನಮ್ಮ ಪೂರ್ವಜನರು, ನಮ್ಮ ಪೂರ್ವಿಕರು ಏನಾದ್ರು ಮಾಡಿದ್ರೆ ಅದಕ್ಕೆ ಪರಿಹಾರ ದತ್ತ ಸಂಹಿತೆಯಲ್ಲಿ, ದತ್ತಾತ್ರೇಯರ ಸಂಹಿತೆಯಲ್ಲಿ ಗುರು ದತ್ತಾತ್ರೇಯರ ನಾಮಸ್ಮರಣೆ ಮಾಡು ಅಂತ ಹೇಳ್ತಾರೆ. ದತ್ತಾತ್ರೇಯರು ಆದಿ ಗುರುಗಳು, ಗುರುಗಳಿಗೆ ಗುರುಗಳು. ಗುರು ಅನ್ನೋ ಒಂದು ಪದವಿ, ಆ ಗುರು ಅನ್ನೋ ಒಂದು ಹುದ್ದೆ, ಆ ಒಂದು ಪವರು, ಆ ಒಂದು ಶಕ್ತಿ, ಆ ಎನರ್ಜಿ ಸೃಷ್ಟಿಯಾಗಿದೆ ದತ್ತಾತ್ರೇಯರಿಂದ. ಅದರಿಂದ ದತ್ತ ಸಂಹಿತೆಯಲ್ಲಿ ಹೇಳ್ತಾರೆ, ಯಾವ ಜಾತಕದಲ್ಲಿ ವಿದ್ಯಾಭಂಗ ದೋಷ ಅಂದ್ರೆ ಗುರು ಆ ಶಾಪ ಇದ್ದ ಗುರು ಅವರಲ್ಲಿ ನೀಚನಾಗಿರ್ತಾನೆ. ಜಾತಕದಲ್ಲಿ ಸೂರ್ಯ, ಶನಿ ಮತ್ತೆ ಈ ಗುರು ಇವ್ 3 ನೀಚನಿದ್ದಾಗ ಅವನು ಆ ಕಾಲಕ್ಕೆ ವಿದ್ಯಾವಂತನಾಗೋದಿಲ್ಲ. ಅದಕ್ಕೇನು ಹೇಳ್ತಾರೆ, ದತ್ತ ಸಂಹಿತೆಯಲ್ಲಿ ಹೇಳ್ತಾರೆ, ಯಾರಾದ್ರೂ ಈ ತರ ಶಾಪಗ್ರಸ್ತರಿದ್ರೆ, ಅಂದ್ರೆ ವಂಶ ಪಾರಂಪರ್ಯ ಯಾರು ವಿದ್ಯಾವಂತರಾಗಲಿಲ್ಲ, ಎಲ್ಲ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡೋದು, ರಸ್ತೆ ಕ್ಲೀನ್ ಮಾಡೋದು, ಫುಟ್ಪಾತ್ ಅಲ್ಲಿ ಪದಾರ್ಥಗಳನ್ನು ಮಾರೋದು, ಹಣ್ಣು ಕಾಯಿ ಹೂವು ಇಲ್ಲ, ಮತ್ತೆ ಈ ವರ್ಕ್ಶಾಪ್ ಅಲ್ಲಿ ಗ್ಯಾರೇಜ್ಗಳಲ್ಲಿ ಹಿಂಗೆ ಓದೋದ್ರಲ್ಲಿ ಏನ್ ಮಾಡ್ತಾರೆ, ಕೆಳಗಿನ ಮಟ್ಟದಲ್ಲಿ ಅವರು ಉದ್ಯೋಗದಲ್ಲಿ ಸೇರ್ಕೊಂಡು ಜೀವನ ಮಾಡ್ತಾರೆ. ಕಾರಣ ವಿದ್ಯಾಭಂಗ ಶಾಪ ದೋಷ ಪಿತೃದೇವತೆಗಳ ಮಂದಿರೋದು. ಅಂಥವರು ಸದಾ ನಿರಂತರ ದತ್ತಾತ್ರೇಯರ ನಾಮಸ್ಮರಣೆ ಮಾಡ್ಬೇಕಂತೆ. ಈ ಮಂತ್ರ ನಾನು ಒಬ್ಬರು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಅಪ್ಪನ ವಿದ್ಯಾವಂತರಲ್ಲ, ಅಮ್ಮನ ವಿದ್ಯಾವಂತರಲ್ಲ, ಅವರು ದೊಡ್ಡಪ್ಪ ಚಿಕ್ಕಪ್ಪದ್ರು ಯಾರು ಆ ಗೋತ್ರದಲ್ಲಿ ಯಾರು ವಿದ್ಯಾವಂತರಲ್ಲ, ಏನೋ ಸಣ್ಣ ಪುಟ್ಟ ಸೀರೆ ನೈಕೊಂಡು ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಿದವರು.
ಅವ್ರಿಗೆ ಒಂದ್ರ ಮುಂದೆ 5 ಸೊನ್ನೆ ಹಾಕಿದ್ರೆ ಎಷ್ಟೇ ಅಂತ ಹೇಳಿಕ್ ಬರ್ದವ್ರು ಅಂತ ಫ್ಯಾಮಿಲಿನಲ್ಲಿ ಶಾಪಗ್ರಸ್ತ ಇದ್ದಂಥದ್ರಲ್ಲಿ ಈ ಮಂತ್ರ ಮುದ್ರೆ ಮಾಡಿಸಿದಾಗ ಅವ್ರೇನ್ ಮಾಡಿದ್ರು, ಅದನ್ನು ಮಾಡಿದ್ರು ಗರ್ಭದಲ್ಲೇ ಇದ್ದಾಗ ಮಾಡಿ 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 ಅದು ಬೆಳೀತು, ಮಗು ಹುಟ್ಟಿದು ಬೆಳೀತು ಮಾಡಿ ಇವತ್ತು ಅವನು ಇಂಜಿನಿಯರಿಂಗ್ ಫೈನಲ್ ಡಿಗ್ರಿಗೆ ಹೋಗಿದ್ದಾನೆ. ಇದನ್ನು ನಾನು ಸುಮಾರು 18 ವರ್ಷದ ಹಿಂದೆ ಈ ಮಂತ್ರ ಒಬ್ರು ಕಲಿಸಿದ್ದಾಗ ಆ ಮಂತ್ರದ ಪ್ರಭಾವದಿಂದ ಆ ಇಡೀ ಗೋತ್ರ ಅವ್ರ ವಂಶದಲ್ಲಿ ಅವನೊಬ್ಬನೇ ಈಗ ಇಂಜಿನಿಯರ್ ಆಗ್ತಾ ಇರೋದು. ಅಷ್ಟು ಪವರ್ಫುಲ್ ಈ ಮಂತ್ರ. ಅದರಿಂದ ದತ್ತಾತ್ರೇಯರ ನಾಮಸ್ಮರಣೆ, ದತ್ತ ಮಂತ್ರವನ್ನು ಯಾರು ಮಾಡ್ತಾರೋ ಅವರಿಗೆ ಈ ಒಂದು ಪಿತೃದೇವತಾ ವಿದ್ಯಾಭಂಗದಿಂದ ಬಂದಂತ ಪಿತೃಶಾಪ ಈ ಮಂತ್ರ ಮುದ್ರೆ ನಿವಾರಣೆ ಮಾಡುವುದು. ಆ ಮುದ್ರೆ ಹೇಗಿದೆ ಅಂದ್ರೆ ನೋಡಿ, ಆ ಮುದ್ರೆ ನಮ್ಮ ಎಲ್ಲಾ ಬೆರಳುಗಳನ್ನ ಈ ರೀತಿ ಸ್ಟ್ರೈಟ್ ಮಾಡ್ಕೋಬೇಕು. ಸ್ಟ್ರೈಟ್ ಮಾಡಿಬಿಟ್ಟು ಇದು ಶುಕ್ರ ಗ್ರಹ. ಈ ಶುಕ್ರ ಗ್ರಹವನ್ನ ಈ ಹೆಬ್ಬೆಟ್ಟು ಅಂಗುಷ್ಟ ತೆಗೆದು ಈ ಮಧ್ಯದಲ್ಲಿ ಹಿಂಗೆ ಜೋಡಿಸ್ಬೇಕು. ಈ ರೀತಿ ಮಧ್ಯದಲ್ಲಿ ಜೋಡಿಸ್ಬೇಕು. ಈ ಮಧ್ಯದ ಏನದು ಸೂರ್ಯಗ್ರಹ, ಇದು ಈ ಮಧ್ಯದ ಗುರು ಶನಿ ಗ್ರಹ, ಇದು ಗುರುಗ್ರಹ, ಇದು ಶನಿ, ಇದು ಸೂರ್ಯ, ಇದು ಬುಧ. ನೋಡಿ ಈ ರೀತಿ ನಾವು 2 ಹಸ್ತದಲ್ಲಿ ಹಿಂಗೆ ಮಾಡಬೇಕು. ಮಧ್ಯದಲ್ಲಿ ಹಿಂಗೆ ಇಟ್ಬಿಟ್ಟು ಇದು ಮಾಡಿದಾಗ ಗುರು ಮತ್ತೆ ಈಗ ಮಾಡಬೇಕು. ಹೆಬ್ಬೆಟ್ನ ಈ ಮಧ್ಯದ ಬೆರಳು ಇಟ್ಟು ಕಿರು ಬೆರಳನ್ನ ಈ ರೀತಿ ಬೆಂಡ್ ಮಾಡಬೇಕು. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮಧ್ಯದಲ್ಲಿ ಹೆಬ್ಬೆಟ್ಟು ಶುಕ್ರ ಹೀಗಿರ್ಬೇಕಂತೆ. ಇದು ಶ್ವಾನ ಅಂತಾನೂ ಕರೀತಾರೆ, ಇಲ್ಲ ಆಕಳು ಅಂತಾನೂ ಕರೀತಾರೆ. ಈ 3 ಬೆರಳನ್ನು ಈ ರೀತಿ ಮಾಡಿದಾಗ ಇದು ಗುರು ಮುದ್ರಾ ಅಂತ ಹೇಳಿ, ಇದಕ್ಕೆ ದತ್ತಾತ್ರೇಯರ ಮುದ್ರಾ ಅಂತ ಕರೀತಾರೆ. ಈ ಮುದ್ರನ ಹಿಂಗೆ ಇಟ್ಕೊಂಡು ನಾವೇನ್ ಮಾಡಬೇಕು, ಮಂಡಿ ಮೇಲೆ ಈ ರೀತಿ ಇಟ್ಕೊಂಡು ಈ ಗುರು ಮುದ್ರನ ಧಾರಣೆ ಮಾಡಿ ಈ ರೀತಿ ಓಂ ಶ್ರೀಂ ಭ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ. 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 ಓಂ ಶ್ರೀಂ ಭ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ ಅನ್ನೋ ಮಂತ್ರನ ಈ ಮುದ್ರೆ ದಾನ ಮಾಡಿ ಜಪ ಮಾಡಿದ್ರೆ ವಿದ್ಯಾಭಂಗದ ಶಾಪ ನಮ್ಮ ಪಿತೃದೇವ, ನಮ್ಮ ಅಪ್ಪ ಅಮ್ಮ, ಅಪ್ಪನಪ್ಪ ಅಂದ್ರೆ ತಾತ ಮುತ್ತಾತ ಮುತ್ತಜ್ಜಗಳು ಮಾಡಿದಂತ ಪಿತಾ ಪ್ರಪಿತಾಮತ ಮಹಾಪ್ರಪಿತಾಮಹ ಹೀಗೆ ಮಾಡಿದಂತೆ ಎಲ್ಲಾ ದೋಷಗಳು ಈ ಗುರುದತ್ತಾತ್ರೇಯರ ಮಂತ್ರದಿಂದ ನಿವಾರಣೆ ಆಗುತ್ತಂತೆ. ಅದರಿಂದ ಇಂದಿನ ಕಾಲದಲ್ಲಿ ಈ ಮುದ್ರೆಯನ್ನ ಮಾಡಿಸಿ, ಈ ಗುರು ಮುದ್ರೆಯನ್ನ ಮಾಡಿಸಿ ಈ ರೀತಿ ಈ ಮುದ್ರೆಯನ್ನು ಧಾರಣೆ ಮಾಡಿ ಕೂತ್ಕೊಂಡು ಓಂ ಶ್ರೀಂ ಭ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ. 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 ಓಂ ಶ್ರೀಂ ಭ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ ಅನ್ನೋ ಮಂತ್ರ ಹೇಳ್ಬೇಕಂತೆ. ಅಯ್ಯೋ ಇದನ್ನ ಮಾಡಕ್ ನಮ್ಗೆ ಆಗಲ್ಲ, ಮುದ್ರೆ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಔದುಂಬರ ವೃಕ್ಷ, ಹತ್ತಿ ಹಣ್ಣಿನ ಮರ, ಹತ್ತಿ ಹಣ್ಣು ಬಿಡುವಂತ ಒಂದು ವೃಕ್ಷಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಔದುಂಬರ ಅಂತಾರೆ. ಆ ಔದುಂಬರ ವೃಕ್ಷಕ್ಕೆ ದಿನ 108 ಸುತ್ತು ಪ್ರದಕ್ಷಿಣೆ ಮಾಡ್ಬಿಟ್ರೆ ಆ ವಿದ್ಯಾಭಂಗದ ದೋಷ, ಪಿತೃದೇವತೆಗಳು, ಪಿತೃಶಾಪ ನಿವಾರಣೆ ಆಗುತ್ತಂತೆ. ಅಷ್ಟು ಮಹಾ ಪವರ್ಫುಲ್ಲು ಈ ದತ್ತಾತ್ರೇಯ. ಯಾಕಂದ್ರೆ ದತ್ತಾತ್ರೇಯ ಇವತ್ತು ಜೀವಂತವಾಗಿರೋ ದೇವರು, ಜೀವಂತವಾಗಿರುವಂತ ಮಹಾನ್ ಗುರು, ಸದ್ಗುರು ಅಂತ ಗುರು ನಾಮಸ್ಮರಣೆ ನಿರಂತರ ಹೇಳ್ಬೇಕಂತೆ. ಅದಕ್ಕೆ ಆ ಹತ್ತಿಯನ್ನು ಮರಕ್ಕೆ 108 ಸುತ್ತು ದಿನ ಓಂ ಶ್ರೀಂ ಭ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ ಅಂತ 108 ಸುತ್ತು ಪ್ರದಕ್ಷಿಣೆ ಮಾಡಿ 109ನೇ ಸುತ್ತಿಗೆ ನಮಸ್ಕಾರ ಮಾಡಿಬಿಟ್ರೆ ಅಪ್ಪ, ತಾತ, ಮುತ್ತಾತ, ಮುತ್ತಜ್ಜದಿರು, ನಮ್ಮ ಗೋತ್ರದಲ್ಲಿ ಇದ್ದಂತ ಎಲ್ಲಾರು ಮಾಡಿದಂತ ಗುರುಶಾಪ ಅಂದ್ರೆ ವಿದ್ಯಾಭಂಗಕ್ಕೆ ಬಂದಂತ ವಿದ್ಯೆಗೆ ಸಂಬಂಧಪಟ್ಟಂತದ ಶಾಪ ವಿಮೋಚನೆ ಆಗತ್ತಂತೆ. ಆಗ ಆ ಬಿಡುಗಡೆಯಾಗಿ ಅವನು ಆ ದಾರಿನಲ್ಲಿ ಸುಲಭವಾಗಿ ನಡ್ಕೊಂಡು ಹೋಗ್ಬೋದು ಅಂತೇಳಿ ಇದು ಸ್ವಯಂ ದತ್ತಾತ್ರೇಯರು ಸಿದ್ಧ ಪುರಾಣಿಕರಿಗೆ ಹೇಳುವಂತ ವಿಶೇಷವಾದಂತ ಒಂದು ಮಂತ್ರ. ಓಂ ಶ್ರೀಂ ಭ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ ಅನ್ನೋ ಈ ಒಂದು ಮಂತ್ರ ನಿರಂತರವಾಗಿ ಮನಸ್ಸಲ್ಲಿ ನಡೀತಿದ್ರೆ ಎಂತ ಪಿತೃದೇವತಾ ಶಾಪಗಳು, ಅದು ಗುರು ಕೊಟ್ಟಂತ ಶಾಪ, ವಿದ್ಯೆಗೆ ಸಂಬಂಧಪಟ್ಟಂತ ಶಾಪ ಸಕಲವೂ ನಿವಾರಣೆ ಆಗತ್ತಂತೆ ಈ ಒಂದು ಮಂತ್ರ. ಆದ್ರಿಂದ ಯಾರು ಇದನ್ನ ನಿತ್ಯ ಜೀವನದಲ್ಲಿ ಮುದ್ರೆ ಮಂತ್ರ ಹೇಳ್ತಾ ಮಾಡ್ತಾರೋ, ತಂತ್ರ ಹೇಳಿದೆ, ತಂತ್ರ ಅಂದ್ರೇನು, ಪ್ರದಕ್ಷಿಣೆ ಮಾಡಬೇಕು. ಬಾಯಲ್ಲಿ ಮಂತ್ರ
ತಂತ್ರ, ಶರೀರದ ಮುಖೇನ ತಂತ್ರ ನಡೆಸಬೇಕು. ಏನ್ ತಂತ್ರ? ಔದುಂಬರ ವೃಕ್ಷಕ್ಕೆ ಹತ್ತಿ ಹಣ್ಣಿನ ಮರಕ್ಕೆ ದಿನ ಪ್ರದಕ್ಷಿಣೆ ಮಾಡ್ಬೇಕಂತೆ. ಇಲ್ಲ ನಂಗೆ ಹತ್ತಿ ಮರನೇ ನಮ್ ಕೆಲ ಸಿಕ್ಕಿಲ್ಲ, ನಮ್ಗೆ ಎಲ್ಲಿದೆ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಿ ಆ ಮರನೇ ಬೆಳೆದಿಲ್ಲ, ನಮ್ಮ ಊರಲ್ಲಿ ಆ ಮರನೇ ಇಲ್ಲ ಅಂದಾಗ ಈ ಮುದ್ರೆ ಧಾರಣೆ ಮಾಡಬೇಕು. ನೋಡಿ, ಇದು ಮುದ್ರೆ ಧಾರಣೆ ಮಾಡಿ ಓಂ ಶ್ರೀಂ ಬ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ, ಓಂ ಶ್ರೀಂ ಬ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ. ಇದು ಮಾಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಆರಾಮಾಗಿ ರೆಸ್ಟ್ ಮಾಡಿ ಮಂಡಿ ಮೇಲೆ. ಓಂ ಶ್ರೀಂ ಬ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ, ಓಂ ಶ್ರೀಂ ಬ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ, ಓಂ ಶ್ರೀಂ ಬ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ, ಓಂ ಶ್ರೀಂ ಬ್ರೀಂ ಕ್ಲೀಂ ಗುರುದತ್ತಾತ್ರೇಯಾಯ ಸ್ವಾಹ ಅಂತ 108 ಸಲ ಜಪ ಮಾಡ್ಬಿಡ್ಬೇಕಂತೆ. ಯಾಕಂದ್ರೆ ನಾರ್ತ್ಗೆ ಮುಖ ಮಾಡಿ, ಅಲ್ವ ಪೂರ್ವಕ್ಕೆ ಮುಖ ಮಾಡಿ, ಅಲ್ಲಿ ಉತ್ತರಕ್ಕೆ ಮುಖ ಅಲ್ಲ ಪೂರ್ವಕ್ಕೆ ಮುಖ ಮಾಡಿ ಕೊಡುತ್ತು ಗೂನ್ ಬೆನ್ ತೆಗೆದು ಸ್ಟ್ರೈಟ್ ಆಗಿ ಕುತ್ಕೊಂಡು ಅರ್ಧ ಗಂಟೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಇದನ್ನು ಜಪ ಮಾಡಿಬಿಟ್ರೆ ಸಮಸ್ತ ಪಿತೃ ದೋಷಗಳು ಕೂಡ ನಿವಾರಣೆ ಆಗುತ್ತಂತೆ. ಅಷ್ಟು ವಿಶೇಷವಾದದ್ದು ಈ ಗುರುದತ್ತಾತ್ರೇಯ. ಗುರುಮುಖೇನ ದೈವ ದರ್ಶನ, ಗುರುಮುಖೇನ ಮುಕ್ತಿ, ಗುರುಮುಖೇನ ಮೋಕ್ಷ ಪ್ರದಾಯ. ಅದರಿಂದ ಈ ಮುಕ್ತಿ, ಮೋಕ್ಷ ಮತ್ತು ಶಾಪ ವಿಮೋಚನೆಗೆ ಸದ್ಗುರು ದತ್ತಾತ್ರೇಯರು ನಿರಂತರ ನಾಮವನ್ನು ಜಪಿಸಿ ಅಂತ ಹೇಳ್ತಾ, ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಪಿತೃದೋಷದ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.